तमाम मेरे ऑटो भाइयों को सबको आज हमारे गाड़ियां सब ऑटो पकड़ को लगभग 70-80 गाड़ी अंदर डाले थे। तो हमारे गाड़ियां सीज करने के पे कर रहे थे। तो हमने अभी कल से ये बोल रहे हैं कि कल एसपी साहब ने कल लास्ट वार्निंग दिया है, अगर कल से अगर कोई अगर बीच में गाड़ी को ठहरा करके सीट भरेगा तो कोई ट्रैफिक का कुछ उल्लंघन करेगा तो उनको कल परसों से उनको कोर्ट से फाइन पड़ता है और कोर्ट गाड़ी सीज करता है। तो इसीलिए कल से आप सुधर जाइए। और अभी हमारा तो फाइन डाल को हमको छोड़ रहे हैं, लास्ट वार्निंग दे रहे हैं, कल से तुमको फाइन पड़ता है तो कल से सुधर जाइए, इतना ही मेरा। ओके सर, जो भी आज हमारे साथ हुआ अपना अनुभव हुआ है, आइंदा तुम्हें भी नको करो कौन भी ऐसा। हमारे साथ जो भी गलती हुई है हमें अफसोस करते हैं कि जो भी तुम ना राबने करेंगे तो पाली में लगा के राब सकते हैं। भले ही तुम्हें 100 रुपए कम राबो, खैर पाली में लाइन लगा के मारो। सबको बहुत तकलीफ हो रही है, जो भी करना है तुम ही करो। जो भी आज साहब अपना छोड़े सो है, उनके साहब के मेहरबानी से जो अभी हमने छोड़ा है वो बहुत शुक्र अदा है ऊपर वाले का कि नो हमने सब जने छोड़े। सब ऑटो वालों को जो हमें गलती करे तुम्हें भी दोबारा गलती है नको करो, यही हमारा ಲಾಸ್ಟ್ ಎಲ್ಲರಿಗೂ ನಮಸ್ಕಾರ। ಇವತ್ತು 10 ಗಂಟೆಯಿಂದ ಇಲ್ಲಿವರೆಗೂ 8-9 ಆಗಿದೆ ಟೈಮ್ ಆಲ್ರೆಡಿ. ಬಟ್ ನಮ್ಮ ಗಾಡಿ ಅದಕ್ಕೆ ಸೀಸ್ ಮಾಡಿ ಅಂದ್ರೆ ನೋ ಪಾರ್ಕಿಂಗ್ ಮತ್ತೆ ಲೈನ್ ಅಲ್ಲಿ ಇರಲ್ಲ, ಆ ಕಡೆ ಈ ಕಡೆ ಎಲ್ಲಾ ಕಡೆನೂ ಗಾಡಿ ನಿಲ್ಸ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಇವತ್ತು SP ಸಾರ್ಗೆ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಕೇಳ್ತಾ ಇರ್ಲಿಲ್ಲ. ಬಟ್ ಏನೋ ನಮ್ ಗುರುಜಿಲಿಂದ ನಾವು ಓಕೆ ಆಯ್ತು. ಬಟ್ ಎಲ್ಲರೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಿ, ಒಂದು ಬಿಜಾಪುರ ಒಂದು ಕರೆಕ್ಟ್ ಆಗಿರ್ಲಿ। ಎಲ್ಲರಿಗೂ ನಮಸ್ಕಾರ। सलामकुम सर। देखो कौन भी ऑटो वाले अभी हमारे एक बार छोड़ी ले, सर का बहुत बड़ा शुक्रिया और ये सर का भी बहुत बड़ा, उन्होंने भी हमारे रास्ते सुबह तक ठहरे थे, उन्होंने भी हमारे को अभी तक ठहरे है। कौन भी ऑटो वाले रहने सीधा फॉलो करो, थोड़ा डिस्क्रिमिनेशन करो, थोड़ा अच्छा रखो बोल रहे सर। अब लास्ट बारी ने कोर्ट को जाती गाड़ी। ನಮಸ್ತೆ ಸಭಿ ನಮ್ಮ ಡ್ರೈವರ್ ಮತ್ತು ಚಾಲಕರಿಗೆ ಹೇಳ್ಕೊಳ್ಳೋದೇನಪ್ಪ ಅಂದ್ರೆ ಇವತ್ತು 60ರಿಂದ 70 ಗಾಡಿಗಳು ಹಿಡಿದಿದ್ರು ಎಲ್ಲರೂ। ಕೆಲವರು ಓನರ್ಗಳು ಅದಾರ, ಕೆಲವರು ಡ್ರೈವರ್ ಕಲೆಕ್ಷನ್ ಗಾಡಿಗಳು ಅದಾವು। ಯಾಕೆ ಹಿಡಿದ್ರಪ್ಪ ಅಂದ್ರೆ ಅಡ್ಡತಿಡ್ಡ ಗಾಡಿ ಹಚ್ಚೋದ್ರಿಂದ ಆಮೇಲೆ ಸಿಗ್ನಲ್ದಾಗ ನಿಂತು ಗಾಡಿ ಸ್ಟ್ರೀಟ್ ಹಾಕೋದ್ರಿಂದ ಗಾಡಿಗಳು ಹಿಡಿಯಕತ್ತಾರ। ಸಾವಿರ ಕಡೆಯಿಂದ ವಾರ್ನಿಂಗ್ ಒಂದು ಆಗೈತ್ರಿ, ನಾಳಿಂದ ಎಲ್ಲಿದ್ರು ನೋ ಪಾರ್ಕಿಂಗ್ ಗಾಡಿ ತುಂಬ್ಕೊಳ್ಳೋದಾಗಲಿ ಇಲ್ಲ ಅಡ್ಡ ಹಚ್ಚಿ ಗಾಡಿ ತುಂಬ್ಕೊಂಡು ಹೋಗೋದಾಗಲಿ ಈ ತರ ಮಾಡೋದ್ರಿಂದ ಸೀದಾ ಗಾಡಿ ಸೀಸ್ ಆಗ್ತದೆ ಅಂತ ನಮ್ಗೊಂದು ವಾರ್ನಿಂಗ್ ಕೊಟ್ಟಾರ। ಇವತ್ತಿನ 60 ಗಾಡಿಗಳು ಏನದಾವಲ್ಲ ನಮ್ಮ ಸರ್ ಆಶೀರ್ವಾದದಿಂದ ಎಲ್ಲರಿಗೂ ಸರ್ ಬಿಡಿಸ್ಕೊಟ್ರ ಗಾಡಿಗಳು, ಇವತ್ತು ಗಾಡಿಗಳು ಹೊರಗೆ ಬರತ್ತವ। ನಾಳೆ ಇದೇ ತಪ್ಪ ನಾಳಿಂದ ಯಾರೇ ಮಾಡಿದ್ರು ನಾಡ್ದಿಂದ ಸೀದಾ ಆಕ್ಷನ್ ಮಾಡಿ ಸೀಸ್ ಮಾಡಿ ನಿಮ್ಗೆ ಕೋರ್ಟಿಗೆ ಕಚೇರಿ ಓಡಾಡ್ಬೇಕಾಕೈತಿ। ಈ ತಪ್ಪು ಯಾರು ಮಾಡಕ್ ಹೋಗ್ಬೇಡ್ರಿ, ಎಲ್ಲಾರು ಸರಿಯಾಗಿ ತಿಳ್ಕೊಂಡು ಒಬ್ಬರಿಂದ ಎಲ್ಲರಿಗೂ ನುಕ್ಸಾನ್ ಆಗೋದು ಬೇಡ ಅಂತ ನಾ ಕೇಳ್ಕೊತೀನಿ। ಬಿಜಾಪುರ ಒಳಗೆ ಎಲ್ಲಾರು ಗ್ರೂಪ್ ಆಗಿ ಒಂದು ಒಗ್ಗಟ್ಟಾಗಿ ಒಂದು ಯೂನಿಯನ್ ತಯಾರು ಮಾಡ್ಕೋಬೇಕು, ಒಂದು ತಾಕತ್ತಿರ್ಬೇಕಂತ। ಇದು 24 ತಾಸು ಒಳಗಡೆ ಇದು 24 ತಾಸು ಎಲ್ಲರಿಗೂ ಟೈಮ್ ಕೊಟ್ಟಿದ್ದಾರೆ। ಏನ್ ಅದೊಂದು ಒಳ್ಳೆ ಟೈಮ್ ಕೊಟ್ಟಿದ್ದಾರೆ, ಹಿಡಿದಕ್ಕೂ ಒಂದು ನಮ್ಗೊಂದು ಚಾನ್ಸ್ ಕೊಟ್ಟಿದ್ದಾರೆ ಸರ್। ಅದು ಓದ್ತಿದ್ದಾರು ನೋ ಪಾರ್ಕಿಂಗ್ ಒಳಗೆ ಗಾಡಿ ತರ್ಬಿದೇವ್ರಿ, ಅವರು ಗಾಡಿ ಬಂದ ಹಿಡಿದ್ರು ನಾವು ಮುಂಜಾನೆ ಹಿಡಿದ ಬಂದ ಇಲ್ಲಿ ನಿಂತೇವ್ರಿ। ಇವರು ಎಲ್ಲಿ ನೋ ಪಾರ್ಕಿಂಗ್ ಒಳಗೆ ಗಾಡಿ ತರಬೇಡ್ರಿ, ತರಬಿದ್ರು SP ಸಾಹೇಬ್ರ ಗಾಡಿ ಸೀಸ್ ಮಾಡ್ತೀನತ್ತ ಅಂದಾರ್ರಿ ಅವರು। ಅದು ಮಾಡಿದ್ರು ಮತ್ ಹಿಂದಿ ಗಡ್ಸಿ ನೀ ಹತ್ತಕರಿ ನಾ ಬಡ್ಕೋಬೇಡ್ರಿ, ನಿಮ್ ಪಾಳ್ಯದ ಮ್ಯಾಗ ಗಾಡಿ ತುಂಬ್ಕೊಂಡ್ 100 ರೂಪಾಯಿ ಕಡಿಮೆ ಆದ್ರೆ ಆಗವಲ್ದಕ್ಕ ಖರೆ ಒಬ್ಬರ್ಕೊಬ್ರ ಇದು ಮಾಡ್ಕೊಂಡ ಹೋರಿಪ್ಪ ಅನ್ನೋದು ಇಷ್ಟೇ ರೀ। ಎಲ್ಲರಿಗೂ ನಮಸ್ಕಾರ। ಇವತ್ತ ಬಿಜಾಪುರ ನಗರದಲ್ಲಿ ಏನೋ ಒಂದು 50 ಆಟೋ ರಿಕ್ಷಾದವರಿಗೆ ಟ್ರಾಫಿಕ್ ಪೊಲೀಸ್ ವತಿಯಿಂದ ಪೊಲೀಸ್ ಸ್ಟೇಷನ್ಗೆ ತಗೊಂಡ್ಬಂದು ನಿಂದಿಸಿದ್ದು ವಿಷಯ ಏನಂದ್ರ ಇವರು ಆಟೋ ರಿಕ್ಷಾದವರು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಾಕತ್ತಿಲ್ಲ, ನೋ ಪಾರ್ಕಿಂಗ್ ದಾಗ ಗಾಡಿ ನಿಂದಿರ್ಸ್ಯಾರ ಮತ್ತ ದಾರಾಗ ಗಾಡಿ ನಿಂದಿರ್ಸ್ತಾರ, ಡಿಸಿಪ್ಲಿನ್ ಮೇಂಟೈನ್ ಮಾಡತ್ತಿಲ್ಲ ಅಂತೇಳಿ SP ಸಾಹೇಬರ ಗಾಡಿಗೆ ಅಡ್ಡ ಬಂದು ಟ್ರಾಫಿಕ್ ಜಾಮ್ ಮಾಡಿದ ಕಾರಣಕ್ಕಾಗಿ SP ಸಾಹೇಬರು ಇವರಿಗೆ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ರು। ಆ ಸಂದರ್ಭದಿಂದ ಎಲ್ಲರೂ ಟ್ರಾಫಿಕ್ ಪೊಲೀಸ್ನವರು ಗಾಡಿ ತಂದು ನಿಂದಿಸಿದ್ರು। ಆದ್ರ SP ಸಾಹೇಬರು ಇವ್ರ ಮ್ಯಾಗ ಏನದಲ್ಲ ಉಪಕಾರ ಮಾಡ್ಯಾರ। ಏನಂತಂದ್ರ ಇವತ್ತು ಇವ್ರಿಗೆ ವಾರ್ನಿಂಗ್ ಮಾಡಿ ಗಾಡಿಯನ್ನು ರಿಲೀಸ್ ಮಾಡತ್ತಾರ। ಮತ್ತ ಒಂದು ಪಬ್ಲಿಕ್ ಅವೇರ್ನೆಸ್ ಸಲುವಾಗಿ ಬಿಜಾಪುರ ಸಿಟಿ ಒಳಗೆ ಎಷ್ಟು ಆಟೋ ರಿಕ್ಷಾದವ್ರು ಅದಾರ ಅವ್ರಿಗೆ ಒಂದು ಅವೇರ್ನೆಸ್ ಮಾತನ್ನು ಹೇಳ್ಯಾರ। ಏನಂದ್ರ ನಾಳೆದಿಂದ ಯಾರು ಆಟೋ ರಿಕ್ಷಾದವರು ತಪ್ಪು ಮಾಡಕ್ ಹೋಗ್ಬೇಡ್ರಿ, ಯಾರು ಈ ರೀತಿ ತಪ್ಪು ಮಾಡಿದ್ರ ಅವ್ರಿಗೆ
ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಸ್ಟೇಷನ್ದಿಂದ ಪೆನಲ್ಟಿ ಆಗಲ್ಲ, ಸೀದಾ ಕೋರ್ಟ್ದಿಂದ ಪೆನಲ್ಟಿ ತುಂಬಬೇಕಾಗ್ತದ. ಮತ್ತು ಒಂದು ವಾರ 15 ದಿವಸ ತನಕ ಗಾಡಿ ಸೀಜ್ ಆಗ್ತದೆ. ಮತ್ತು ಅವ್ರದ್ದು ಲೈಸೆನ್ಸ್ ಆರ್ ಟಿ ಒ ಕಡೆಯಿಂದ ಆರ್ ಟಿ ಒ ಆಫೀಸರ್ ವತಿಯಿಂದ ಆ ಲೈಸೆನ್ಸು ರದ್ದಾಗೋದು ಸಾಧ್ಯತೆ ಐತಿ. ಅದಕ್ಕೆ ನಾವೊಂದು ಈ ಮಾಧ್ಯಮ ಮುಖಾಂತರ ಎಲ್ಲ ಆಟೋ ರಿಕ್ಷಾದವ್ರಿಗೆ ಮನವಿ ಮಾಡ್ಕೊಳ್ಳಿದ್ರು ಏನಂದ್ರೆ, ನೀವು ಎಲ್ಲರೂ ಬರೋದ್ರಿ, ಯಾರು ಶ್ರೀಮಂತರ ಮಕ್ಕಳಲ್ಲ, ಎಲ್ಲರೂ ಮುಂಜಾನೆ ಹೊತ್ತು ದುಡಿಲಾಕ್ ಬರ್ತೀರಿ. ಯಾಕಂದ್ರೆ ಹೆಂಡತಿ ಮಕ್ಕಳಿಗೆ ಸಾಕ್ಬೇಕು, ಯಾರಿವ್ರಿಗೆ ಹೊಟ್ಟೆ ಪಾಲಿಗೆ ಜೀವನ ನಡೆಸ್ಬೇಕತ್ತೀರಿ. ನೀವು ಒಂದು 10 ರೂಪಾಯಿ ಶೀಟ್ ಸಿಗ್ತದತ್ತೀರಿ, ಎಲ್ಲರ ದಾರಿಯಾಗಿ ನಿಂತ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿ ಯಾರಿಗಾರ ತೊಂದರೆ ಕೊಡಕ್ಕೆ ಹೋದ್ರ, ಈಗ ನಮ್ಗೆ ಬಿಜಾಪುರ ನಗರದಲ್ಲಿ ಬಿಜಾಪುರ ಸಿಟಿ ಒಳಗೆ ಒಂದು ಒಳ್ಳೆ ಆಫೀಸರ್ ಸಿಕ್ಕ್ಯಾರ, ಒಳ್ಳೆ SP ಸಾಹೇಬ್ರು ಸಿಕ್ಕ್ಯಾರ, ಒಳ್ಳೆ DSP ಸಾಹೇಬ್ರು ಸಿಕ್ಕ್ಯಾರ, ಒಳ್ಳೆ CPI ಸಾಹೇಬ್ರು ಸಿಕ್ಕ್ಯಾರ. ಆದ್ರೆ ಅವರು ಈಗೆಲ್ಲ ಒಂದು 50 ಮಂದಿ ಆಟೋ ರಿಕ್ಷಾದವ್ರಿಗೆ ಏನು ಹಿಡಿದಿದ್ರು, ಅವ್ರಿಗೆ ಪೆನಲ್ಟಿ ಹಾಕಿ ಇವರು ಎಲ್ಲರೂ ಪರಿಸ್ಥಿತಿ ನೋಡಿ ಈಗ ಒಂದ್ಸರ್ತಿ ಒಂದು ಚಾನ್ಸ್ ಕೊಟ್ಟಾರ. ಮತ್ತು ನಾಳೆದಿಂದ ಅವೇರ್ನೆಸ್ ಮಾಡಿ ಅಂತ ತಾಕೀತು ಮಾಡ್ಯಾರ. ಇದರ ಮುಂದೆ ಬಿಜಾಪುರ ನಗರದಲ್ಲಿ ಒಂದು ಎಲ್ಲ ಆಟೋ ರಿಕ್ಷಾದವರಿಗೆ ಒತ್ತು ಎಚ್ಚರಿಕೆ ಅದನ್ನು ಹೇಳ್ಯಾರ ಅವರು. ಏನಂತಂದ್ರ, ನಾಳೆನು ಇದೇ ರೀತಿ ತಪ್ಪು ಮಾಡಕತ್ತಂದ್ರ ನಾ ಯಾವ ಲೀಡರ್ ಮಾತು ಕೇಳಂಗಿಲ್ಲ, ಯಾವ ಸಂಘಟನೆ ಮಾತು ಕೇಳಂಗಿಲ್ಲ, ಯಾರ್ದು ನಾವು ಮಾತು ಕೇಳಂಗಿಲ್ಲ. ಡೈರೆಕ್ಟ್ ಆಗಿ ಗಾಡಿ ಸೀಜ್ ಮಾಡ್ತೀವಿ. 10-15 ದಿವಸ ನಾವು ಪೊಲೀಸ್ ಸ್ಟೇಷನ್ದಾಗ ಗಾಡಿ ನಿಂದಿರ್ಸ್ತೀವಿ, ಕೋರ್ಟಿಗೆ ಕಳಿಸ್ತೀವಿ. ಆಟೋ ಆಫೀಸರ್ ಮುಖಾಂತರ ಅವ್ರ ಲೈಸೆನ್ಸ್ ಅನ್ನು ಸೀಜ್ ಮಾಡ್ತೀರತ್ತೇಳಿ ಈ ಜಿಲ್ಲಾ SP ಸಾಹೇಬರು ಖಡಕ್ ಆಗಿ ಒಂದು ವಾರ್ನಿಂಗ್ ಕೊಟ್ಟಾರ. ನಾವು ಈ ಮಾಧ್ಯಮ ಮುಖಾಂತರ ಎಲ್ಲ ಆಟೋ ರಿಕ್ಷಾದವರಿಗೆ ಕೈ ಜೋಡಿಸಿ ಒಂದು ಮನವಿ ಮಾಡ್ಕೊತೀನಿ. ದಯವಿಟ್ಟು ತಾವು ಎಲ್ಲರೂ ಬಡ್ರಿದಿರಿ, ಯಾರು ಶ್ರೀಮಂತ ಮಕ್ಕಳಿಲ್ಲ, ಎಲ್ಲರೂ ಹೊಟ್ಟಿ ಪಾಲಿ ಜೀವನ ಮಾಡಕ್ ಬಂದಿರ್ತೀರಿ. ದಯವಿಟ್ಟು ಟ್ರಾಫಿಕ್ ರೂಲ್ಸ್ ಅನ್ನು ಫಾಲೋ ಮಾಡ್ರಿ. ಓಕೆ ಸರ್, ಈಗ DSP ಅವರು ಇದಾರೆ, ಅವರು ಅವೇರ್ನೆಸ್ ಏನ್ ಮಾಡ್ಬೇಕಂತ ಹೇಳಿ ತಾವು ತೋರಿಸಿದ್ದಾರೆ ಅವರು. ಆದ್ರ ಇದು ಇಷ್ಟ ಹೆಲ್ಪ್ ಮಾಡಿದ್ರು ಇನ್ನೊಂದು ಟ್ರಾಫಿಕ್ ಪೂರ ಕ್ಲಿಯರ್ ಆಗುತ್ತಾ? ಈಗ ನೋಡ್ರಿ, ಬಿಜಾಪುರ ನಗರದಲ್ಲಿ 50 ಆಟೋ ರಿಕ್ಷಾದವರಿಗೆ ಅವರು ಸೀಜ್ ಮಾಡಿದ್ರು DSP ಸಾಹೇಬ್ರು. ಈಗ ಅವ್ರಿಗೆ ಇವ್ರಿಗೆ ಏನು ಅವರು ಜಿಮ್ಮೆದಾರಿ ಕೊಟ್ಟಾರಂದ್ರ, ಒಬ್ಬೊಬ್ಬ ಆಟೋ ರಿಕ್ಷಾದವ 10 ಮಂದಿಗೆ ಹೇಳ್ಬೇಕು. ನಾಳೆ ಅಂದ್ರೆ 500 ಜನ ಆಗ್ತಾವ. 500 ಮಂದಿಗೆ ಅವೇರ್ನೆಸ್ ಆಯ್ತಪ್ಪ ಅಂದ್ರ ತಾನೇ ರೋಡ್ ಖುಲ್ಲ ಆಗ್ತದ, ಟ್ರಾಫಿಕ್ ಜಾಮ್ ಆಗಲ್ಲ, ಟ್ರಾಫಿಕ್ ಒಳಗೆ ಅವೇರ್ನೆಸ್ ಬರ್ತದ. ಯಾರು ದಾರ್ಯಾಗ ಬೀದಿಗೆ ನಿದ್ರಬೇಡ್ರಿ, ಯಾವ 10 ರೂಪಾಯಿ ಕಾಲಾಗಿ ನೀವು ಮತ್ತೊಬ್ರಿಗೆ ತೊಂದರೆ ಕೊಡಕ್ ಹೋಗ್ಬೇಡ್ರಿ. ಯಾರೇ ಮಾಡಿ ಹೋಗಿರ್ತಾರ, ನೀವು ಸಿಕ್ಕೊಂಡ್ಬಿಡ್ತೀರಿ. ಈಗ ಆಟೋ ಡ್ರೈವರ್ಸಿಗೆ ಮತ್ತು ಆಟೋಗೆ 40 ಒಯ್ದಿಲ್ಲ ಅಂತ ಹೇಳಿ ಬಹಳ ಖುಷಿ ಅದಾರ. ಅವ್ರೀಗ ಈ ಏನ್ ಮಾತು ಬಾಯಿ ಮಾತು ಹೇಳುದಿತ್ತಂದ್ರೆ ಏನ್ ಹೇಳ್ಬೇಕನ್ನ? ಇವರು ಫಸ್ಟ್ ಆಫ್ ಆಲ್ ಏನದಲ್ಲ, ಎಲ್ಲ ಆಟೋ ರಿಕ್ಷಾದವರು ಜಿಲ್ಲಾ SP ಸಾಹೇಬ್ರದ್ದು ಧನ್ಯವಾದ ಮಾಡತ್ತಾರ, ಮತ್ತು ಜಿಲ್ಲಾ DSP ಸಾಹೇಬ್ರದ್ದು ಧನ್ಯವಾದ ಮಾಡತ್ತಾರ, ಮತ್ತು CPI ಸಾಹೇಬ ತಳಗಿರಿ ಸಾಹೇಬ್ರದ್ದು ಇವ್ರು ಧನ್ಯವಾದ ಮಾಡತ್ತಾರ. ಯಾಕಂದ್ರೆ ಇವರು ಮುಂಜಾನೆ ಆಯ್ತು ಒಬ್ಬ ಆಟೋ ರಿಕ್ಷಾದವ 300 ಕಲೆಕ್ಷನ್ ತೆಗಿಬೇಕು, 300 ಗ್ಯಾಸ್ ತೆಗಿಬೇಕು, 200 ರೂಪಾಯಿ ಮನಿಗೆ ಅವ್ರಿಗೆ ಸಂತಿ ಒಯ್ಬೇಕಾದ್ರ ಕಣ್ಣಾಗ ನೀರು ಬರ್ತಾವ. ಆ ಪರಿಸ್ಥಿತಿ ಒಳಗೆ ಇವರು ಮುಂಜಾನೆ ನಿಂತಾರಲ್ಲ, ಇವರಿಗೆ ಕರೆಕ್ಟ್ ಆಗಿ ಬುದ್ಧಿ ಬಂದದ. ಇವ್ರು ಎಲ್ಲಾರು ಈಗೆಲ್ಲರೂ ಹಾನಿ ಮಾಡ್ಯಾರ. ನಾ ಒಬ್ಬೊಬ್ಬ 10 ಮಂದಿಗೆ ಹೇಳ್ತೀನಂತೆ. ಈ 50 ಮಂದಿಗೆ ಹಿಡಿದಿರ ನಾಳೆ ಮುಂಜಾನೆ 500 ಜನಕ್ಕೆ ಅವೇರ್ನೆಸ್ ಬರ್ತಾವ. ಅವೇರ್ನೆಸ್ ಪೂರ ಬಿಜಾಪುರಲ್ಲಿ ಬೆಸ್ಟ್. ಈಗ ಬಿಜಾಪುರ ನಗರದಲ್ಲಿ ಮತ್ತೊಂದು ಏನು, ಈ ನಿಮ್ಮ ಮಾಧ್ಯಮ ಮುಖಾಂತರ ನಮ್ಮ ಆಟೋ ಆಫೀಸರ್ಗೆ ಒಂದು ಮನವಿ ಮಾಡ್ಕೋತೀವಿ. ಆಟೋ ರಿಕ್ಷಾದವ್ರಿಗೆ ಹೆಚ್ಚು ನೀವು ಪರ್ಮಿಟ್ ಕೊಡಕ್ ಹೋಗ್ಬೇಡ್ರಿ. ಈಗಾಗಲೇ ಆಟೋ ರಿಕ್ಷಾ ಬಿಜಾಪುರ ಸಿಟಿ ಮೀರಿ ಆಟೋ ಆಗ್ಯಾವ. ಎಲ್ಲ ಕೂಡಿ 3000 ಸಿಟಿ ಲಿಮಿಟ್ ಇಲ್ಲ, 3 ಕಿಲೋಮೀಟರ್ ಸಿಟಿ ಲಿಮಿಟ್ ಇಲ್ಲ, 7 ಕಿಲೋಮೀಟರ್ ದೂರ ಆಯ್ತು. ಈ 12,500 ಆಟೋ ರಿಕ್ಷಾ ಅದಾವ. ಹೆಂಗ್ ಹೊಟ್ಟಿ ತುಂಬತದ ಹೇಳ್ರಿ? ಓಕೆ ಸರ್, ಥ್ಯಾಂಕ್ ಯು. ನನ್ನ ಹೆಸರು ಅಖಿಲ ಭಾರತೀಯ ಜಂಜಮ್ ಅಸೋಸಿಯೇಷನ್ ರಾಜ್ಯ ಅಧ್ಯಕ್ಷ ಯೂಸುಫ್ ಜಮಾದಾರ್.